ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಾ ಇದೆಯಾ? ಸಿ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೂ ಅವನದೇ ಆದ ಒಂದು ವೇ ಇರುತ್ತೆ ಜೀವನ ನಡೆಸೋದಕ್ಕೆ, ಬದುಕೋದಕ್ಕೆ ಅಲ್ವಾ? ಸೊ ಲೈಫಲ್ಲಿ ಒಂದೇ ಒಂದ್ಸಲ ಓವರ್ ಪ್ಲಾನಿಂಗ್ ಮಾಡೋದನ್ನ ಬಿಟ್ಬಿಟ್ಟು ಲೈಫ್ ಹೇಗೆ ಬರುತ್ತೆ ಹಾಗೆ ಅಕ್ಸೆಪ್ಟ್ ಮಾಡೋದನ್ನ ಕಲ್ತ್ಕೊಂಡ್ರೆ, ಸೊ ಲೈಫಲ್ಲಿ ಇಷ್ಟೊಂದೆಲ್ಲ ಮಿರಾಕಲ್ಸ್, ಮ್ಯಾಜಿಕ್ ಇದೆ ಅನ್ನೋದು ಆ್ಯಂಡ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನು ನಾನು ಇವತ್ತು ನನ್ನ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿದ್ದೀನಿ. ಕಾಮೆಂಟ್ ಸೆಕ್ಷನಲ್ಲಿ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಹೈಪ್ ಆಪ್ಷನ್ ಬರುತ್ತೆ, ಹೈಪ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಲೈಫಲ್ಲಿ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೋಬಾರ್ದು. ಅದು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ನಡಿಬೇಕು ಅಂತ. ಯಾಕಂದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಥವಾ ನಾವು ಅಂದ್ಕೊಂಡಂಗೆ ಏನೂ ಆಗಲೇ ಇಲ್ಲ, ಸಣ್ಣ ಪುಟ್ಟದ್ದು ಏನೋ ಒಂದು ಮಿಸ್ಟೇಕ್ ಆಯಿತು, ಸೊ ಈ ರೀತಿ ಏನೇ ಆದರೂ ಕೂಡ ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆ್ಯಂಡ್ ಸ್ಟ್ರೆಸ್ ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಲೈಫಲ್ಲಿ. ಸಿ, ನನ್ನ ಲೈಫಲ್ಲಿ ಕೂಡ ತುಂಬ ಪ್ಲ್ಯಾನ್ಸ್ ಇತ್ತು, ಆದರೆ ಅದರಲ್ಲಿ ಕೆಲವು ವಿಷಯಗಳು ಮಾತ್ರ ನಾನು ಅಂದ್ಕೊಂಡಾಗೆ ನಡೆದಿದೆ. ಇನ್ನು ಮಿಕ್ಕಿದ್ದೆಲ್ಲ ನಾ ಅಂದ್ಕೊಂಡಿದ್ದಕ್ಕೆ ಆಪೋಸಿಟ್ ಆಗೇ ಹೋಗಿದೆ. ಓಕೆನಾ? ಸೊ ಹಾಗಂತ ಅದ್ರ ಬಗ್ಗೆ ಸ್ಟ್ರೆಸ್ ತಗೊಂಡು ಕೂತ್ರೆ ಇವತ್ತಿನ ಜೀವನನ ನಾನು ನನಗೆ ಇಷ್ಟ ಬಂದ ಹಾಗೆ ಜೀವನ ಮಾಡೋಕ್ಕಾಗುತ್ತಾ? ಇವಾಗ ಒಂದು ಸಣ್ಣ ಎಕ್ಸಾಂಪಲೇ ತಗೊಳ್ಳೋಣ. ಲೈಕ್ ನೀವೇನಾದರೂ ಶಾಪಿಂಗ್ ಹೋಗ್ಬೇಕಿವತ್ತು, ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಡೋಣ, ಅಥವಾ ಏನೋ ಒಂದು ಶಾಪ್ ಮಾಡೋಣ, ಇವತ್ತು ಬಟ್ಟೆ ತಗೊಳ್ಳೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ತೀರಾ. ಬಟ್ ಮೇ ಬಿ ಮಳೆ ಬಂದಿದ್ದ ಕಾರಣದಿಂದ ಅದು ಹೋಗ್ದಲೇ ಇರಬಹುದು, ಅಥವಾ ಹೋಗಿ ಲೇಟಾಗಿ ಅಡುಗೆ ಮತ್ತೆ ಮನೆಗೆ ಬಂದು ಮಾಡೋ ಹಾಗಾಗ್ಬೋದು, ಅಲ್ಲಿ ಆಚೆ ಊಟ ಮಾಡೋಕ್ಕಾಗದೆ. ಸೊ ಅದರಲ್ಲಿ ನೀವು ಅಪ್ಸೆಟ್ ಆಗಿಬಿಟ್ಟು ಅವತ್ತಿನ ದಿನ ಪೂರ್ತಿ ಅಟ್ಲೀಸ್ಟ್ ಆಚೆ ಹೋಗಿದ್ರಿ ಅನ್ನೋ ಖುಷಿನೂ ಕೂಡ ನೀವು ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಇರುತ್ತೆ? ನೀವು ಪ್ಲ್ಯಾನ್ ಮಾಡಿದ್ರೆ ಓಕೆ, ಬಟ್ ಅದು ಅಂದ್ಕೊಂಡಂಗೆ ಆಗಲಿಲ್ಲ, ಇವನ್ ದಟ್ ಈಸ್ ಆಲ್ಸೋ ಫೈನ್, ರೈಟ್? ಸಿ, ಲೈಫ್ ತುಂಬ ಅನ್ಪ್ರೆಡಿಕ್ಟಬಲ್, ಬಟ್ ಸೊ ಅದೇ ಅದರ ಬ್ಯೂಟಿ ಆಗಿರುತ್ತೆ. ಓಕೆನಾ? ಸೊ ನೀವು ಅನ್ಕೋಬಹುದು ನನಗೆ ಅದು ಸಿಗ್ತಿಲ್ಲ, ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂತ. ಬಟ್ ಸಿ, ಒಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕೈಯಿಂದ ಏನೂ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಸೋತೋಗ್ಬಿಟ್ಟಿದ್ದೀರಾ, ಯಾವುದೇ ಒಂದು ಪರ್ಸನ್ ಏನೇ ಹೇಳಿದ್ರು ನಂಗೆ ಸಮಾಧಾನ ಆಗ್ತಿಲ್ಲ ಅಂದರೆ, ಸೊ ದೇವ್ರ ಮೇಲೆ ಭಾರ ಹಾಕೋದನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಅಂದರೆ ಸೊ ನಿಮ್ಮ ಹಣೆ ಬರಹದಲ್ಲಿ ಏನಿದೆ ಗೊತ್ತಾ? ಸೊ ಅದು ಖಂಡಿತವಾಗಿ ನಿಮ್ಮನ್ನು ಸೇರುತ್ತೆ. ಮೇ ಬಿ ಲೇಟ್ ಆಗ್ಬೋದು, ಬಟ್ ಸೇರುತ್ತೆ. ಬಟ್ ಇಲ್ದಲೇ ಇರೋದಕ್ಕೆ ನೀವು ಆಸೆ ಪಡ್ಕೊಂಡು ಕೂತ್ರೆ ನೀವು ಏನೇ ಲೈಫಲ್ಲಿ ಎಂಥ ಒಂದು ಡಿಫಿಕಲ್ಟ್ ಸಿಚುಯೇಷನ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ಹೆದರಿಸಿ ನೀವೇನೇ ಮಾಡಿದ್ರು ಅದು ಸಿಗೋದಿಲ್ಲ, ಅದು ಆಗೋದಿಲ್ಲ ನಿಮ್ಮ ಲೈಫಲ್ಲಿ. ಅರ್ಥ ಆಯ್ತಾ? ನೀವೆಷ್ಟೇ ಕೊರಗಿದ್ರೂ ಆಗೋದಿಲ್ಲ. ಬಟ್ ನಿಮಗೆ ಸೇರಬೇಕಿತ್ತು, ನಿಮ್ಮ ಹಣೆ ಬರಹದಲ್ಲಿತ್ತು, ನಿಮಗೆ ಋಣ ಇತ್ತು ಅಂತ ಅಂದರೆ ಜಾಬ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ನಿಮ್ಮ ಹತ್ರ ಬಂದೇ ಬರುತ್ತೆ, ನಿಮಗೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ನಿಮ್ಮ ಜೊತೆ ಲೈಫ್ ಲಾಂಗ್ ಅದು ಉಳ್ಕೊಂಡೇ ಉಳ್ಕೊಳ್ಳುತ್ತೆ. ಹಾಗಿದ್ರೆ ಯಾಕೆ ಅಷ್ಟೊಂದು ವರಿ ಮಾಡ್ಕೋಬೇಕು? ಯಾಕೆ ಅಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು? ಸಿ, ನಾನು ಹೇಳ್ತಿರೋದು ಪ್ಲ್ಯಾನೇ ಮಾಡಬೇಡಿ ಅಂತಿಲ್ಲ. ಈಗ ಪ್ಲ್ಯಾನ್ ಮಾಡಿ, ಆದರೆ ಓವರ್ ಪ್ಲ್ಯಾನಿಂಗ್ ಬೇಕಾಗಿಲ್ಲ ಅಷ್ಟೊಂದೆಲ್ಲ ಲೈಫಲ್ಲಿ. ಗೊತ್ತಾಗ್ತಿದೆಯಾ? ಈಗ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮಿಗೆ ಪ್ಲ್ಯಾನ್ ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಮದುವೆ ಇರುತ್ತೆ, ಅದಕ್ಕೆ ಪ್ಲ್ಯಾನ್ ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಸಿ, ನಾನು ಹೇಳ್ತಿರೋದು ಓವರ್ ಪ್ಲ್ಯಾನಿಂಗ್ ಬೇಡ ಅಷ್ಟೇ. ಓಕೆನಾ? ಈಗ ಮದುವೆ ಓಕೆ ಮಾಡ್ತೀರಾ, ಬಟ್ ಹೀಗೆ ಬರಬೇಕು, ಎಲ್ಲರೂ ನನ್ನನ್ನು ಹೊಗಳಬೇಕು, ಅಷ್ಟು ಚೆನ್ನಾಗಿ ಮಾಡಿರಬೇಕು, ನಾನು ಎಲ್ರಿಗೂ ಇಷ್ಟ ಆಗಬೇಕು, 100/100 ಬರಬೇಕು ನನ್ನ ಒಂದು ಎಫರ್ಟಿಗೆ. ಓಕೆನಾ? ಎಲ್ಲರೂ ಅಷ್ಟು ಇಷ್ಟಪಡಬೇಕು. ಸೊ ಇದೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮದುವೆ ಮಾಡಬೇಕು, ಪ್ಲ್ಯಾನ್ ಮಾಡಿದ್ರಿ, ಊಟ ಹಾಕಿಸ್ಬೇಕು, ಒಳ್ಳೆ ಊಟ ಹಾಕ್ಸಿದ್ರಿ, ಮದುವೆ ಚೆನ್ನಾಗಾಯ್ತು, ದಟ್ ಈಸ್ ಎನಫ್. ಅದ್ರ ಮೇಲೂ ಎಲ್ಲರೂ ನಿಮ್ಮನ್ನ ಹೊಗಳಿದ್ರೆ ದಟ್ ಈಸ್ ಅ ಪ್ಲಸ್ ಪಾಯಿಂಟ್, ರೈಟ್? ಸೊ ನೀವು ಯಾವಾಗ ಇಲ್ಲ ಹೊಗಳಲೇಬೇಕು, ಹಿಂಗೆ ಅನ್ಬೇಕು, ನನಗೆ ಇದೇ ರೀತಿ ಪರ್ಫೆಕ್ಟಾಗಿ ಇದಿರಲೇಬೇಕು, ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ, ಸೊ ಈ ಥರ ಅನ್ಕೊಬಿಟ್ರೆ ಸ್ವಲ್ಪನಾದ್ರೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಯಾವುದೇ ಆದ್ರೂ. ಓಕೆನಾ? ಸೊ ಅವಾಗ ನಿಮಗೆ ಅದನ್ನ ಸಹಿಸೋದಕ್ಕಾಗೋದಿಲ್ಲ ಆ್ಯಂಡ್ ಮದುವೆ ಮಾಡಿದ ಖುಷಿನೂ ನಿಮ್ಗೆ ಹೊರಟೋಗುತ್ತೆ ಯಾರಾದರೂ ಸ್ವಲ್ಪ ಏನಾದರೂ ಅಂದರೆ. ಗೊತ್ತಾಗ್ತಿದೆಯಾ?
ಸೇಮ್ ಎಕ್ಸಾಮ್ಗಳಲ್ಲೂ ಅಷ್ಟೇ. ಸಿ, ನಿಮ್ಮ ಎಫರ್ಟ್ ನೀವು ಹಾಕಿ, ಪ್ಲಾನ್ ಮಾಡಿ ಯಾವ್ದು ಸಬ್ಜೆಕ್ಟ್ ಆದಮೇಲೆ ಯಾವ್ದು ಓದಬೇಕು, ಯಾವ್ಯಾವ ಟಾಪಿಕ್ಸ್ನ ಓದಬೇಕು, ನಾನು ಯಾವ ರೀತಿ ಬರೀಬೇಕು, ಎಷ್ಟು ನಿಮಿಷದಲ್ಲಿ ಎಷ್ಟನ್ನ ಕವರ್ ಮಾಡಬೇಕು ಕ್ವಶನ್. ಸೊ ಇದನ್ನೆಲ್ಲ ಪ್ಲಾನ್ ಮಾಡಿ ಪ್ರಿಪೇರ್ ಆಗಿ. ಬಟ್ ಇದೇ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ, ಇಷ್ಟೇ ಮಾರ್ಕ್ಸ್ ತೆಗಿತೀನಿ, ಸೊ ಇದೆಲ್ಲ ಬೇಡ. ಸಿ, ಬರಬಾರ್ದು ಅಂತ ಹೇಳ್ತಿಲ್ಲ, ಅಷ್ಟು ಮಾರ್ಕ್ಸ್ ಬಂದು ನೀವು ಅದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್, ಅಟ್ಲೀಸ್ಟ್ ನೀವು ನೆಕ್ಸ್ಟ್ ಅಟೆಂಪ್ಟ್ನ ಟ್ರೈ ಮಾಡೋದಕ್ಕಾದ್ರೂ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಒಂದು ಹುಮ್ಮಸ್ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ಓವರ್ ಪ್ಲಾನಿಂಗ್ ಬೇಡ. ನಾನು ಮಾಡ್ತಾ ಇದ್ದೀನಿ, ನಾನು ಎಫರ್ಟ್ ಹಾಕ್ತಿದ್ದೀನಿ, ರಿಸಲ್ಟ್ಸ್ ನೋಡೋಣ ಏನಾಗುತ್ತೆ ಅಂತ, ಅಷ್ಟರಲ್ಲೇ ಇರಿ. ಓಕೆನಾ? ಸೊ ಇದಾಗಲಿಲ್ಲ ಅಂದರೆ ನೆಕ್ಸ್ಟ್ ಅಟೆಂಪ್ಟ್ ನಾನು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇಟ್ಕೊಂಡಿರಿ, ಕಳ್ಕೊಬೇಡಿ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇವನ್ ಮದುವೆ ವಿಷಯದಲ್ಲೂ ಅಷ್ಟೇ, ಊಟದ ವಿಷಯದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಒಂದು ಸ್ವಲ್ಪ ರುಚಿನ ಹೆಚ್ಚು ಕಡಿಮೆ ಆಗಬಹುದು ಅಲ್ವಾ, ಅದನ್ನು ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಗೊತ್ತಾಗ್ತಿದೆಯಾ? ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ರುಚಿ ಆಗಿರ್ಬೋದು, ಬಟ್ ಅದನ್ನು ಯಾರು ನೆನ್ಪಿಟ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ತಿಂಗಳಾದ್ಮೇಲೆ ಎಲ್ಲ ಮರ್ತೋಗ್ತಾರೆ. ಸೊ ಅಷ್ಟರ ಒಳಗೆ ನೀವೇನಾದರೂ ಇನ್ನೊಂದು ಫಂಕ್ಷನ್ ಮಾಡಿದ್ರಿ ಅಥವಾ ಮದುವೆ ಆದ್ಮೇಲೆ ಮತ್ತೆ ಇನ್ನೇನೋ ಒಂದು ಫಂಕ್ಷನ್ನ ನೀವು ಮಾಡಬೇಕಾಗಿ ಬಂತು. ಸೊ ಅವಾಗ ಇದು ಮರ್ತೋಗುತ್ತೆ, ಆ ಫಂಕ್ಷನಲ್ಲಿ ಹೆಂಗೆ ಮಾಡಿದ್ರಿ ಅದನ್ನ ನೆನ್ಪಿಟ್ಕೊಳ್ತಾರೆ. ಸೊ ನೀವು ಇಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ರೆ ಮದುವೆದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ನೆಲ್ಲ ಎಲ್ಲರೂ ಮರ್ತೋಗ್ತಾರೆ. ಅವಾಗೇನೋ ಹಂಗಾಗಿತ್ತು ಬಿಡಿ, ಬಟ್ ಈ ಸತಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ವಾ. ಸೊ ಇವೆಲ್ಲ ಟೆಂಪರರಿ. ಓಕೆನಾ? ಟೆಂಪರರಿ ಇದೆಲ್ಲ. ಓಕೆನಾ? ಸೊ ಇದನ್ನ ತಲೆಗೆ ಹಾಕೋಬೇಡಿ. ಅರ್ಥ ಆಗ್ತಿದ್ಯಾ? ಓವರಾಗಿ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ನಿಮಗೆ ನೀವೇನೆ ಹಿಂಸೆ ಕೊಟ್ಕೋಬೇಡಿ. ಓಕೆನಾ? ಸೊ ರಿಲ್ಯಾಕ್ಸ್. ಓಕೆನಾ? ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ಶ್ರದ್ಧೆಯಿಂದ ಮಾಡಿ. ಓಕೆ? ಆ್ಯಂಡ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋರು ಮಾಡೇ ಮಾಡ್ತಾರೆ, ನಿಮ್ಮನ್ನ ಇಷ್ಟಪಡೋರು ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ನಿಮಗಾಗಿ ಕಾಯ್ತಿರುವಂಥ ಆಪರ್ಚುನಿಟಿಗಳು ನಿಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ. ಗೊತ್ತಾಗ್ತಿದೆಯಾ? ಬಿಟ್ಬಿಟ್ಟು ಹಿಂಗೆ ಆಗಬೇಕು ಹಂಗೆ ಆಗಬೇಕು, ಇನ್ನೊಂದು ವಾರದಲ್ಲಿ ನಂಗೆ ಆಪರ್ಚುನಿಟಿ ಬರಬೇಕು, ರೈಟ್? ಸೊ ಇನ್ನೊಂದು ವಾರದಲ್ಲಿ ನನಗೆ ಇಷ್ಟು ರಿಸಲ್ಟ್ಸ್ ಬಂದ್ಬಿಡ್ಬೇಕು, ನನಗೆ ನೆಕ್ಸ್ಟ್ ಇನ್ನೊಂದಕ್ಕೆ ಪ್ರಿಪೇರ್ ಆಗಬೇಕು, ನಾನು ಅಷ್ಟರಲ್ಲಿ ಆಗಲಿಲ್ಲ ಅಂತ ಅಂದರೆ ಮೇ ಬಿ ಬೇರೆ ಕೆಲಸಕ್ಕೆ ಟ್ರೈ ಮಾಡ್ಬೇಕು. ಸಿ, ಓವರಾಗಿ ಬೇಡ ಪ್ಲ್ಯಾನಿಂಗ್ಸ್. ವೆಯ್ಟ್ ಆ್ಯಂಡ್ ರಿಲ್ಯಾಕ್ಸ್. ಓಕೆನಾ? ಸಿ, ಯಾಕಂದರೆ ಲೈಫಲ್ಲಿ ತುಂಬ ಸರ್ಪ್ರೈಸಸ್ ಬರುತ್ತೆ. ಸೊ ನೀವು ಯಾವಾಗ ಒಂದ್ಸಲ ಯೂನಿವರ್ಸಿಗೆ ನೀನೇನು ಕೊಡ್ತೀಯ ಕೊಡು ಅಂತ ಬಿಟ್ಬಿಡ್ತೀರಾ, ಸೊ ಲೈಫಲ್ಲಿ ತುಂಬ ಸರ್ಪ್ರೈಸಸ್ ನಿಮಗೆ ಬರುತ್ತೆ, ತುಂಬ ಬ್ಯೂಟಿಫುಲ್ ಮೊಮೆಂಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರಿಗೆ ಗೊತ್ತು, ನಾಳೆ ನಿಮಗೆ ಪ್ರಮೋಷನ್ ಆಗ್ಬೋದು ಜಾಬಲ್ಲಿ, ರೈಟ್? ನೀವು ಓವರ್ ಥಿಂಕ್ ಮಾಡಿದ್ರಿ, ಓಕೆ ಈ ಸತಿ ಹೈಕ್ ಆಗಲಿಲ್ಲ ಅಂದರೆ ನಾನು ಆ ಕಂಪ್ನಿ ಸೇರೋಣ, ಓಕೆ ಇಲ್ಲಿಗೆ ಇಂಟರ್ವ್ಯೂ ಕೊಡೋಣ, ಓಕೆ ಇವ್ರೇನಾದರೂ ಕೊಡಲಿಲ್ಲ ಅಂದರೆ ಹೋಗಿ ಲೀಡ್ ಹತ್ರ ಮಾತಾಡೋಣ, ಇವ್ರಿಗೆ ಬೈಯೋಣ ಅವ್ರಿಗೆ ಬೈಯೋಣ, ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಪ್ರಮೋಷನ್ ಆಗಿದೆ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿ ಟೈಮ್ ವೇಸ್ಟು. ಸೊ ಆ ಟೈಮಲ್ಲಿ ನೀವು ಕೆಲಸಗಳನ್ನ ಚೆನ್ನಾಗಿ ಮಾಡ್ಬೋದಿತ್ತು ಅಲ್ವಾ ಆಫೀಸಲ್ಲಿ. ಸೊ ಹಾಗೆ ಯಾರಿಗೆ ಗೊತ್ತಿರುತ್ತೆ, ನಾಳೆ ಪ್ರಮೋಷನ್ ಸಿಗಬಹುದು ನಿಮಗೆ, ನಿಮ್ಮ ಡ್ರೀಮ್ ಆಪರ್ಚುನಿಟಿ ನಿಮ್ಮನ್ನ ಹುಡಿಕೊಂಡು ಬರಬಹುದು ನಾಳೆ. ಆ್ಯಂಡ್ ನಾಳೆ ಕಂಪ್ಲೀಟಾಗಿ ನಿಮ್ಮ ಲೈಫ್ ಚೇಂಜ್ ಆಗುವಂತಹ ಆಪರ್ಚುನಿಟಿ, ಸರ್ಪ್ರೈಸ್ ಎಲ್ಲ ನಿಮಗೆ ಸಿಗಬಹುದು. ಕರೆಕ್ಟ್? ಸೊ ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್ ಅನ್ನೋದು ಇದಕ್ಕೇನೆ. ಗೊತ್ತಾಗ್ತಿದೆಯಾ? ಸಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ಸತಿ ನಾವೇನು ಪ್ಲ್ಯಾನ್ ಮಾಡಿರ್ತೀವಲ್ಲ ಅದು ಆಗದೆ ಇದ್ದಾಗ ನಾವು ಬೇಜಾರಾಗ್ತೀವಿ. ಬಟ್ ನಾವೇನು ಪ್ಲ್ಯಾನ್ ಮಾಡಿರ್ತೀವಲ್ಲ ಅದಕ್ಕಿಂತ ದೊಡ್ಡದಾದಂತಹ ಖುಷಿ ಆ್ಯಂಡ್ ಪ್ಲ್ಯಾನ್ಸ್ ಯೂನಿವರ್ಸ್ ಅಥವಾ ದೇವರು ನಮಗಾಗಿ ಕಾಯ್ದಿರಿಸಿರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಸುಮ್ಮನೆ ಸಣ್ಣ ಪುಟ್ಟ ಪ್ಲ್ಯಾನ್ ಮಾಡಿ ತುಂಬ ಕಡಿಮೆಗೆ ಸೆಟ್ಲ್ ಆಗಬೇಡಿ. ಓಕೆನಾ? ಸೊ ಯು ಡಿಸರ್ವ್ ಮಚ್ ಮೋರ್. ಗೊತ್ತಾ? ಸೊ ನಿಮ್ಮ ಸ್ಟ್ಯಾಂಡರ್ಡ್ ಯಾವಾಗಲೂ ಹೈ ಇಡಿ. ಸೊ ಯೂನಿವರ್ಸಿಗೆ ನಿಮ್ಮ ಒಂದು ಬೇಡಿಕೆನ ಇಡಿ, ನೀನೇನು ಕೊಡ್ತೀಯ ಕೊಡು ಅಂತ. ಸೊ ಯೂನಿವರ್ಸ್ ವಿಲ್ ಗಿವ್ ಯು ಸೋ ಮಚ್ ಮೋರ್ ದ್ಯಾನ್ ವಾಟ್ ಯು ಹ್ಯಾವ್ ಪ್ಲ್ಯಾನ್ಡ್. ಓಕೆನಾ? ಸೊ ನೀವು ದೊಡ್ಡ ಸಕ್ಸಸ್, ಲವ್, ಬ್ಯೂಟಿಫುಲ್ ಲೈಫ್ನ ಡಿಸರ್ವ್ ಮಾಡ್ತೀರಾ. ಗೊತ್ತಾಗ್ತಿದೆಯಾ? ಸೊ ಡೋಂಟ್ ಸೆಟಲ್ ಫಾರ್ ಲೆಸ್ ಆಲ್ವೇಸ್. ಅರ್ಥ ಆಯ್ತಾ? ಆ್ಯಂಡ್ ಕೊನೆಯದಾಗಿ ಹೇಳಬೇಕಂದ್ರೆ, ಸೊ ನೀವು ಯಾವಾಗಲೂ ಒಂದನ್ನು ನೆನ್ಪಿಟ್ಕೊಳ್ಳಿ, ಎಫರ್ಟ್, ಕನ್ಸಿಸ್ಟೆನ್ಸಿ, ಕಾನ್ಫಿಡೆನ್ಸ್ ಆ್ಯಂಡ್ ಫೋಕಸ್, ಇವುಗಳ ಮೇಲೆ ಲೈಫಲ್ಲಿ ಜಾಸ್ತಿ ವರ್ಕ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ಓವರ್ ಪ್ಲ್ಯಾನಿಂಗ್ನ ನಿಲ್ಲಿಸಿ ಇವತ್ತಿನ ಕೆಲಸನ ಇವತ್ತು ತುಂಬ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ ಆ್ಯಂಡ್ ಮಾಡಿ. ಸೊ
ರೆಸ್ಟ್ ಆಫ್ ದ ಥಿಂಗ್ಸ್ ಲೈಫಿಗೆ ಬಿಟ್ಬಿಡಿ, ಅದು ತನ್ನದೇ ಆದಂತಹ ಮ್ಯಾಜಿಕ್ನ ನಿಮಗೆ ತೋರಿಸ್ತಾ ಹೋಗುತ್ತೆ. ಗೊತ್ತಾಯ್ತಾ? ಲೈಫ್ ಬಗ್ಗೆ ಓವರ್ ಪ್ಲಾನಿಂಗ್ನ ಬಿಟ್ಟು ಲೈಫ್ಗೆ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ. ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೆಲ್ಲ ಖುಷಿ ಕೊಡುತ್ತೆ ಅಂತ. ಗೊತ್ತಾಯ್ತಾ? ಸೊ ಎಸ್ ಗೈಸ್, ಸೊ ಇವತ್ತಿನ ವಿಡಿಯೋ ನಿಮ್ಮ ಓವರ್ ಪ್ಲಾನಿಂಗ್ನ ನಿಲ್ಲಿಸೋದ್ರ ಬಗ್ಗೆ ಆಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಕಮೆಂಟಲ್ಲಿ ತಿಳಿಸ್ಕೊಡಿ ಏನು ಅನ್ನಿಸ್ತು, ಅಥವಾ ನಿಮ್ಗೆ ಯಾವ ಥರದಾದ್ರೂ ವಿಡಿಯೋ ಬೇಕಿದ್ರೆ ನೆಕ್ಸ್ಟು, ಅಥವಾ ನೀವೇನಾದರೂ ಕಷ್ಟದಲ್ಲಿದ್ದರೆ ಸೊ ಯು ಕ್ಯಾನ್ ಕಮೆಂಟ್. ಓಕೆನಾ? ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ನಿಮಗೆ ಸಮಾಧಾನ ಕೂಡ ಹೇಳ್ತೀನಿ. ಆ್ಯಂಡ್ ಲೈವ್ ಇರುತ್ತೆ ಬುಧವಾರ ಮತ್ತು ಶುಕ್ರವಾರ ರಾತ್ರಿ 9:45ಗೆ. ಅಲ್ಲಿ ಬಂದು ಕೂಡ ನಿಮ್ಮ ಕ್ವೆಶನ್ನ ಹಾಕಬಹುದು. ಅಲ್ಲಿ ತುಂಬ ಜನ ಜಾಯಿನ್ ಆಗಿರ್ತಾರೆ, ಆಗಿರೋರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಕೂಡ ನಿಮಗೆ ಸಜೆಷನ್ಸ್ನ ಕೊಡ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಮನಸ್ಸು ಕೂಡ ಹಗುರ ಆಗುತ್ತೆ. ಓಕೆನಾ? ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.